ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ನಿಮ್ಮ ಕಾನೂನು ಕನ್ನಡ ಈ ಪಠ್ಯಪುಸ್ತಕದಲ್ಲಿ ರಚನೆ ಮತ್ತು ಭಾಷಾಭ್ಯಾಸ ಈಗಾಗಲೇ ನಾನು ಗಾದೆ ವಿಸ್ತರಣೆಯನ್ನು ಮಾಡಿದ್ದೇನೆ, ಅದರ ವಿಡಿಯೋವನ್ನು ಹಾಕಿದ್ದೇನೆ. ಈಗ ಎರಡನೇದಾಗಿ ಪ್ರಬಂಧ ರಚನೆ. ಈ ಪ್ರಬಂಧ ರಚನೆಯ ಬಗ್ಗೆ ಇವತ್ತು ನಾವು ಗಮನ ಹರಿಸೋಣ. ಈ ಪ್ರಬಂಧ ರಚನೆಯ ಈ ಪಾಠದಲ್ಲಿ ಒಟ್ಟಿಗೆ 3 ಪ್ರಶ್ನೆಗಳಿವೆ. ಯಾವ ಪ್ರಶ್ನೆ ಬಂದರೂ ಕೂಡ ನಾನು ಮುಂದೆ ಹೇಳುವಂಥ ನಾನು ಏನು ಈ ವಿವರಣೆಯನ್ನು ಕೊಡ್ತೇನೆ ನೋಡಿ, ಅದನ್ನು ಸರಿಯಾಗಿ ಕೇಳಿಸಿಕೊಂಡು ಬರೆದ್ರೆ ಸಾಕಾಗ್ತದೆ. ಒಟ್ಟಿಗೆ 10 ಅಂಕದ ಪ್ರಶ್ನೆ ನಿಮಗೆಲ್ಲ ಗೊತ್ತಿದೆ. ಮೊದಲ ಪ್ರಶ್ನೆ ಯಾವುದು ಅಂತ ನೋಡೋಣ. ಪ್ರಬಂಧದ ಸ್ವರೂಪ ಹಾಗೂ ಗುಣಲಕ್ಷಣಗಳನ್ನು ಕುರಿತು ಬರೆಯಿರಿ. ಇನ್ನು ಎರಡನೇ ಪ್ರಶ್ನೆ, ಪ್ರಬಂಧ ರಚನೆ ಎಂದರೇನು, ಅದರ ಸೂತ್ರಗಳನ್ನು ವಿವರಿಸಿ. ಮೂರನೇ ಪ್ರಶ್ನೆ ನೋಡಿ, ಪ್ರಬಂಧದ ಸಾಮಾನ್ಯ ಸ್ವರೂಪಗಳನ್ನು ಕುರಿತು ಬರೆಯಿರಿ. ಈ 3 ಪ್ರಶ್ನೆಗಳಲ್ಲಿ ಯಾವುದೇ ಪ್ರಶ್ನೆ ಬಂದರೂ ಕೂಡ ನಿಮಗೆ ಬರೀಲಿಕ್ಕೆ ಈ ಪಾಠವನ್ನು ಕೇಳಿಕೊಂಡ್ರೆ ಸುಲಭ ಆಗ್ತದೆ. ಸರಿ, ನಾವೀಗ ಇದರ ಉತ್ತರ ಏನು ಅನ್ನುವಂಥದ್ದನ್ನು ನೋಡೋಣ. ಪ್ರಬಂಧ ರಚನೆ. ಪ್ರಬಂಧ ಅಂದರೆ ಏನು? ಪ್ರಬಂಧ ರಚನೆ ಎಂದರೆ ಏನು? ಯಾವುದಾದರೂ ಒಂದು ನಿರ್ದಿಷ್ಟವಾದ ವಿಷಯವನ್ನು ಕುರಿತಾದ ಸಮಗ್ರವಾದ ವಿವರಗಳ ಗದ್ಯ ರೂಪದ ಬರವಣಿಗೆಯೇ ಪ್ರಬಂಧ. ಇಂಗ್ಲೀಷ್ನಲ್ಲಿ ಈ ಪ್ರಬಂಧವನ್ನು ಎಸ್ಸೆ ಅಂತ ಹೇಳ್ತಾರೆ. ಈ ಎಸ್ಸೆ ಅನ್ನುವಂತಹ ಶಬ್ದಕ್ಕೆ ಸಮಾಧಿಯಾಗಿ ಪ್ರಬಂಧ ಅಥವಾ ನಿಬಂಧ ಅಂತಲೂ ಕೂಡ ಹೇಳ್ತಾರೆ. ಈ ಶಬ್ದವನ್ನು ಕನ್ನಡದಲ್ಲಿ ಬಳಸುವಂಥದ್ದು ರೂಢಿಯಲ್ಲಿದೆ. ಸಣ್ಣ ಕಥೆ, ಕಾದಂಬರಿ, ಭಾವಗೀತೆ ಮೊದಲಾದವುಗಳಂತೆ ಪ್ರಬಂಧಗಳು ಕನ್ನಡದಲ್ಲಿ ಪಾಶ್ಚಾತ್ಯ ಪ್ರಭಾವದಿಂದ ಕಾಣಿಸಿಕೊಂಡವು. ಎನ್ ಮೂರ್ತಿರಾವ್, ಶಿವರಾಮ ಕಾರಂತ, ಕುವೆಂಪು, ಪೂತಿ ನರಸಿಂಹಾಚಾರ್, ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಇವರೆಲ್ಲ ಕನ್ನಡದಲ್ಲಿ ಸಾಹಿತ್ಯಿಕ ಸ್ವರೂಪದ ಪ್ರಬಂಧಗಳನ್ನು ವಿಪುಲವಾಗಿ ರಚಿಸಿದ್ದಾರೆ. ಇನ್ನು ಪ್ರಬಂಧದ ವಿಧಗಳು ಯಾವುದು, ಅವುಗಳ ಸ್ವರೂಪ ಏನು, ಅವುಗಳ ವಸ್ತು ಸ್ವರೂಪಗಳನ್ನು ಆಧರಿಸಿ 2 ದೊಡ್ಡ ಗುಂಪುಗಳನ್ನಾಗಿ ವಿಂಗಡಿಸಬಹುದು. ಯಾವುದು? ಪ್ರಬಂಧದ ವಿಧಗಳನ್ನು. ಮೊದಲ ವಿಧ ನೋಡಿ, ವಸ್ತು ಆಧಾರಿತ ಪ್ರಬಂಧಗಳು. ಎರಡನೇದು ಸ್ವರೂಪ ಆಧಾರಿತ ಪ್ರಬಂಧಗಳು. ಈಗ ಮೊದಲನೇದು ನೋಡುವ, ವಸ್ತು ಆಧಾರಿತ ಪ್ರಬಂಧಗಳು ಅಂದರೆ ಏನು ಅನ್ನುವಂಥದ್ದು. ಈ ಪ್ರಬಂಧ ಯಾವ ವಿಷಯವನ್ನು ಕುರಿತದ್ದಾಗಿದೆ ಅನ್ನುವಂಥದ್ದನ್ನು ಆಧರಿಸಿ ವೈಜ್ಞಾನಿಕ ಪ್ರಬಂಧಗಳು, ಚಾರಿತ್ರಿಕ ಪ್ರಬಂಧಗಳು, ಸಾಹಿತ್ಯಿಕ ಪ್ರಬಂಧಗಳು, ಕ್ರೀಡಾ ಪ್ರಬಂಧಗಳು ಇತ್ಯಾದಿಯಾಗಿ ವಿಂಗಡಿಸಬಹುದು. ಆದರೆ ಈ ವಿಂಗಡಣೆ ಸಂಪೂರ್ಣವಾಗಿ ಸರಿಯಾದದ್ದು ಅಂತ ಹೇಳಲಿಕ್ಕಾಗೋದಿಲ್ಲ. ಯಾಕಂದರೆ ಈ ವೈಜ್ಞಾನಿಕ ಪ್ರಬಂಧ, ಚಾರಿತ್ರಿಕ ಪ್ರಬಂಧ, ಸಾಹಿತ್ಯಿಕ ಪ್ರಬಂಧ, ಕ್ರೀಡಾ ಪ್ರಬಂಧ ಇವುಗಳು ಸಂಪೂರ್ಣವಾಗಿ ಸರಿಯಾದದ್ದು ಅಂತ ಹೇಳಲಿಕ್ಕಾಗೋದಿಲ್ಲ. ಯಾಕಂದರೆ ಒಂದೇ ಪ್ರಬಂಧದಲ್ಲಿ ಸೂಚಿಸಿದಂತಹ ಹಲವು ಅಂಶಗಳು ಸೇರ್ಪಡೆಯಾಗುವ ಸಾಧ್ಯತೆ ಇರ್ತದೆ. ಆದ್ದರಿಂದ ವಸ್ತುವಿನ ಬದಲಾಗಿ ಪ್ರಬಂಧದ ಸ್ವರೂಪವನ್ನು ಆಧರಿಸಿ ಹಲವು ವಿಧಗಳಾಗಿ ಮುಂದೆ ಹೇಳುವಂಥದ್ದನ್ನು ನೋಡಿಕೊಳ್ಳಿ. ಎರಡನೇದರಲ್ಲಿ ಬರ್ತದೆ. ಎರಡನೆಯ ವಿಧ ಸ್ವರೂಪ ಆಧಾರಿತ ಪ್ರಬಂಧಗಳು. ಈ ಸ್ವರೂಪ ಆಧಾರಿತ ಪ್ರಬಂಧಗಳಲ್ಲಿ 6 ಅಂಶಗಳಿವೆ, ನೆನಪಲ್ಲಿ ಇಟ್ಕೊಳ್ಳಿ. ಮೊದಲನೆಯದು ವರ್ಣನಾತ್ಮಕ ಪ್ರಬಂಧ. ಇವು ಸಂಗತಿಯ ವಿವರಗಳ ನಿಖರತೆಗಳಿಗಿಂತ ವರ್ಣನೆಗೆ ಇಲ್ಲಿ ಹೆಚ್ಚಿನ ಪ್ರಾಶಸ್ತ್ಯ. ಅಂದರೆ ಅಲ್ಲಿ ಮೊದಲೇ ಕೊಟ್ಟಿದ್ದಾರೆ ವರ್ಣನಾತ್ಮಕ ಪ್ರಬಂಧ. ಉದಾಹರಣೆ ಈ ರೀತಿ ನೋಡ್ಬೋದು. ದಸರಾ ವೈಭವವನ್ನು ವರ್ಣಿಸಿರಿ ಅಥವಾ ಸೂರ್ಯೋದಯದ ಸೊಬಗನ್ನು ವರ್ಣಿಸಿರಿ ಅಂತ ಕೇಳ್ತಾರೆ. ಇನ್ನು ಎರಡನೇ ಅಂಶ ಯಾವುದು ಅಂತ ನೋಡೋಣ. ವಿವರಣಾತ್ಮಕ ಪ್ರಬಂಧ. ಇದರಲ್ಲಿ ಈ ವಿವರಣಾತ್ಮಕ ಪ್ರಬಂಧ ಅಂದರೆ ಖಚಿತವಾದ ಮಾಹಿತಿ, ಕರಾರುವಾಕ್ಕಾದ ಅಂಕಿ ಅಂಶಗಳ ವಿವರಣೆಗೆ ಇಲ್ಲಿ ಮೊದಲ ಆದ್ಯತೆ. ಉದಾಹರಣೆಗೆ, ಮಂಡ್ಯ ಜಿಲ್ಲೆಯಲ್ಲಿ ಹೈನುಗಾರಿಕೆ, ಕರ್ನಾಟಕದಲ್ಲಿ ವ್ಯವಸಾಯದ ಪ್ರಗತಿ, ಇವುಗಳನ್ನು ಅಂದರೆ ಖಚಿತವಾದ ಮಾಹಿತಿ ಇರಬೇಕು. ಇದು ವರ್ಣನೆ ಮಾಡುವುದಲ್ಲ, ಏನೇನೋ ಹೇಳ್ತಾ ಹೋಗುವಂಥದ್ದಲ್ಲ. ಸರಿಯಾದಂತಹ ಮಾಹಿತಿ ಇದ್ದು ಪ್ರಬಂಧವನ್ನು ರಚಿಸುವಂಥದ್ದು. ಇನ್ನು ಮೂರನೇದು ವಿಚಾರಾತ್ಮಕ ಪ್ರಬಂಧ. ಸಂಗತಿಯೊಂದನ್ನು ಕುರಿತು ಓದುಗರನ್ನು ಚಿಂತನೆಗೆ ಒಳಪಡಿಸುವುದೇ ಇದರ ಮುಖ್ಯ ಲಕ್ಷಣ. ಉದಾಹರಣೆಗೆ, ಭಾರತಕ್ಕೆ ಏಕರೂಪದ ನಾಗರಿಕ ಸಂಹಿತೆ ಬೇಕೇ. ಎರಡನೇ ಉದಾಹರಣೆ, ಮಕ್ಕಳಿಗೆ ಈಗಿನ ಪಠ್ಯಕ್ರಮ ಹೊರೆಯಲ್ಲವೇ ಇತ್ಯಾದಿ. ಇವುಗಳ ಉತ್ತರವನ್ನು ಈ ಪ್ರಬಂಧವನ್ನು ಬರಿತಾ ಇದ್ದ ಹಾಗೆ ಓದುಗರು ಓದ್ತಾ ಇದ್ದ ಹಾಗೆ ಅವರನ್ನು ಚಿಂತನೆಗೆ ಒಳಪಡಿಸುವ ರೀತಿಯಲ್ಲಿ ಇರ್ತದೆ ಈ ಪ್ರಬಂಧಗಳು. ಯಾವುದು? ವಿಚಾರಾತ್ಮಕ ಪ್ರಬಂಧ.
ಇನ್ನು 4ನೇದು ವಿಮರ್ಶಾತ್ಮಕ ಪ್ರಬಂಧ. ಇದು ಆಯ್ದ ವಸ್ತು ಅಂದರೆ ಆಯ್ಕೆ ಮಾಡುವಂಥ ವಸ್ತು ಅಥವಾ ವಿಷಯದ ಗುಣ ಹಾಗೂ ದೋಷಗಳ ಪರಿಶೀಲನೆ ಹಾಗೂ ಮೌಲ್ಯಮಾಪನ. ಇದು ವಿಮರ್ಶಾತ್ಮಕ ಪ್ರಬಂಧದ ಮುಖ್ಯ ಲಕ್ಷಣ. ಉದಾಹರಣೆಗೆ, ಕುವೆಂಪು ಅವರ ಕಾದಂಬರಿಗಳಲ್ಲಿ ಸ್ತ್ರೀ ಚಿತ್ರಣ ಅಥವಾ ಯಾವುದೇ ಒಂದು ಲೇಖಕರದ್ದು ಇರ್ಬೋದು, ಕಾದಂಬರಿಕಾರರದ್ದು ಇರ್ಬೋದು, ಅವರ ಕಾದಂಬರಿಯನ್ನು ಕೊಟ್ಟು ಇದರಲ್ಲಿ ಇಂತಹ ಪಾತ್ರವನ್ನು ಚಿತ್ರಿಸುವಂಥದ್ದು. ಕನ್ನಡ ಕಾವ್ಯಗಳಲ್ಲಿ ಪ್ರಕೃತಿ ವರ್ಣನೆ ಇತ್ಯಾದಿ. ಅಂದರೆ ಇದು ವಿಮರ್ಶಾತ್ಮಕ ಪ್ರಬಂಧ. ಇನ್ನು 4ನೇದು ವೃತ್ತಾತ್ಮಕ ಪ್ರಬಂಧ. ಇದು ಅನುಭವಗಳ ನೇರ ನಿರೂಪಣೆ ಇಲ್ಲಿಯ ಜೀವಾಳವಾಗಿರ್ತದೆ. ಉದಾಹರಣೆಗೆ, ನಮ್ಮ ಜೋಗ್ ಪ್ರವಾಸ, ನಾನು ಕಂಡ ಲೋಕ ಅದಾಲತ್ ಇತ್ಯಾದಿ. ಅಂದರೆ ಅನುಭವಗಳ ನೇರ ನಿರೂಪಣೆಯನ್ನು ಈ ಪ್ರಬಂಧದಲ್ಲಿ ವ್ಯಕ್ತಪಡಿಸುವಂಥದ್ದು. ಇದು ವೃತ್ತಾತ್ಮಕ ಪ್ರಬಂಧದಲ್ಲಿ ಬರ್ತದೆ. ಇನ್ನು 6ನೇದು ಕಾಲ್ಪನಿಕ ಪ್ರಬಂಧ. ನೀವು ಕೇಳಿರ್ಬೋದು ಲಲಿತ ಪ್ರಬಂಧ ಅಥವಾ ಹರಟೆ ಅನ್ನುವಂಥದ್ದು. ಇದು ಕಲ್ಪನೆಯ ಎಳೆಯೊಂದನ್ನು ಹಿಡಿದು ಮನ ಮುಟ್ಟುವಂತೆ ರಚಿಸುವಂಥ ಲಘು ಬರಹಕ್ಕೆ ಕಾಲ್ಪನಿಕ ಪ್ರಬಂಧ ಅಂತ ಹೇಳ್ತಾರೆ. ಉದಾಹರಣೆಗೆ, ಮಸಾಲೆ ದೋಸೆ ಅನ್ನುವಂಥ ಒಂದು ಲೇಖನವನ್ನು ವಿ ಸೀತಾರಾಮಯ್ಯ ಅವರು ಬರೆದಿದ್ದಾರೆ. ಅದೇ ಮಸಾಲೆ ದೋಸೆ. ಹಾಗೆ ಇನ್ನೊಂದು, ನಮ್ಮ ಎಮ್ಮೆಗೆ ಮಾತು ತಿಳಿಯುವುದೇ, ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಬರೆದಿರುವಂಥದ್ದು. ಈ ಚಲುಮರದ ಕೆಳಗೆ, ಪೂತಿನವರು ಬರೆದದ್ದು. ರಾಗಿ ಮುದ್ದೆ, ಚಹಾ ರಘುನಾಥ ಇತ್ಯಾದಿ. ಯಾವುದಾದ್ರೂ ಒಂದು ಕಲ್ಪನೆಯ ಮುಖಾಂತರ ಹೋಗಿ ಆ ವಿಷಯವನ್ನು ಮನಮುಟ್ಟುವ ರೀತಿಯಲ್ಲಿ ರಚಿಸುವಂಥದ್ದು. ಇವಿಷ್ಟು ಪ್ರಬಂಧಗಳು ಅವುಗಳ ವಸ್ತು ಮತ್ತು ಸ್ವರೂಪಗಳನ್ನು ಆಧರಿಸಿ 2 ಗುಂಪುಗಳನ್ನಾಗಿ ಮಾಡಿಕೊಂಡಿರುವಂಥದ್ದು. ವಸ್ತು ಆಧಾರಿತ ಪ್ರಬಂಧ 1ನೇ ಗುಂಪು, 2ನೇದು ಸ್ವರೂಪ ಆಧಾರಿತ ಪ್ರಬಂಧ. ಇವುಗಳಲ್ಲಿ ಒಟ್ಟಿಗೆ ಈ ಸ್ವರೂಪ ಆಧಾರಿತ ಪ್ರಬಂಧಗಳಲ್ಲಿ 6 ಅಂಶಗಳು ಇರುವಂಥದ್ದು. ಇನ್ನು ಮುಂದೆ ನೋಡಿ, ಪ್ರಬಂಧ ರಚನೆಗೆ ಮುನ್ನ ಗಮನಿಸಬೇಕಾದಂತಹ ಅಂಶಗಳು. ಇವುಗಳನ್ನು ನೀವು ಸರಿಯಾಗಿ ಗಮನಿಸಿಟ್ಕೊಳ್ಬೇಕು. ಈ ಅಂಶಗಳು ಯಾವುದು ಅಂದರೆ, 1ನೇದು ವಿಷಯ ಏನು. ವಿಷಯ ಏನಂದರೆ, ಆ ಪ್ರಬಂಧಕ್ಕೆ ವಿಷಯದ ಸ್ಪಷ್ಟವಾದ ಪರಿಕಲ್ಪನೆಯನ್ನು ಮೊದಲು ರೂಪಿಸ್ಕೊಳ್ಬೇಕು. ಒಟ್ಟಾರೆ ಬರಿತಾ ಹೋಗುವಂಥದ್ದಲ್ಲ. ಮೊದಲು ಅದರ ಪರಿಕಲ್ಪನೆ ಏನು ಅನ್ನುವಂಥದ್ದು ಸ್ಪಷ್ಟವಾಗಿ ನಾವು ರೂಪಿಸ್ಕೊಳ್ಬೇಕಾಗ್ತದೆ. ಇನ್ನು ಅದರ ವ್ಯಾಪ್ತಿ ಎಷ್ಟು. 2ನೇದು ಪ್ರಬಂಧ ರಚನೆಗೆ ಇರುವಂಥ ಕಾಲಾವಕಾಶ, ಪದಗಳ ಮಿತಿ ಅಥವಾ ವಿಷಯವು ಪಡೆಯಬಹುದಾದಂಥ ವ್ಯಾಪ್ತಿ, ಇವುಗಳನ್ನು ಗಮನದಲ್ಲಿ ಇರಿಸಿಕೊಳ್ಬೇಕು. ಇನ್ನು 3ನೇದು ಯಾರಿಗೆ, ಏಕೆ ಬರೆಯುತ್ತಿದ್ದೇವೆ. ಪ್ರಬಂಧವನ್ನು ಬರೆಯುವಾಗ ಯಾರಿಗಾಗಿ ಬರಿತಾ ಇದ್ದೇವೆ, ಯಾಕಾಗಿ ಬರಿತಾ ಇದ್ದೇವೆ, ಪ್ರಬಂಧವನ್ನು ಬರೆಯುವಾಗ ಅದನ್ನು ಬರೆಯುತ್ತಿರುವಂಥ ಉದ್ದೇಶ ಮತ್ತು ಯಾರನ್ನು ಉದ್ದೇಶಿಸಿ ಬರೆಯುತ್ತಿದ್ದೇವೆ ಅನ್ನೋದರ ಬಗ್ಗೆ ಗಮನ ಇರಬೇಕಾಗ್ತದೆ. TV, ರೇಡಿಯೋ, ಶಾಲಾ ಮಕ್ಕಳು, ವಿಚಾರ ಸಂಕಿರಣ, ಪರೀಕ್ಷೆ, ಹೀಗೆ ಪ್ರತಿಯೊಂದು ಕ್ಷೇತ್ರದ ಓದುಗ ಅಥವಾ ಕೇಳುಗರಿಗೆ ಅವರವರ ಅಗತ್ಯ ಮತ್ತು ಪರಿಸ್ಥಿತಿಯ ಅವಶ್ಯಕತೆಯಲ್ಲಿ ತಕ್ಕ ರೀತಿಯಲ್ಲಿ ಪ್ರಬಂಧವನ್ನು ಬರೆಯಬೇಕಾಗ್ತದೆ. ಇದು ಪ್ರಬಂಧ ರಚನೆಗೆ ಮುನ್ನ ಗಮನಿಸಬೇಕಾದಂತಹ ವಿಷಯಗಳು. ಇನ್ನು ಪೂರ್ವ ಸಿದ್ಧತೆ. ಪ್ರಬಂಧ ಬರೆಯುವ ಮೊದಲು ಪೂರ್ವ ಸಿದ್ಧತೆ ಮಾಡಿಕೊಳ್ಬೇಕಾಗ್ತದೆ. ಈ ಪೂರ್ವ ಸಿದ್ಧತೆಗಳು ಯಾವುದು ಅನ್ನುವಂಥದ್ದು ನೋಡಿ. ಒಟ್ಟಿಗೆ 3 ಅಂಶಗಳಿವೆ. 1ನೇದು ಮುಖ್ಯಾಂಶಗಳ ಪಟ್ಟಿ. ಪ್ರಬಂಧವು ಒಳಗೊಳ್ಳಬೇಕಾದ ವಿಷಯಗಳ ಅಥವಾ ಮಾಹಿತಿಯ ವಿವರಗಳ ಸಂಕ್ಷಿಪ್ತವಾದ ಒಂದು ಪಟ್ಟಿಯನ್ನು ತಯಾರಿಸಿಕೊಳ್ಬೇಕು. 2ನೇದು ಆದ್ಯತೆಗೆ ಅನುಗುಣವಾಗಿ ಜೋಡಿಸುವಂಥದ್ದು. ಮೊದಲು ತಯಾರಿಸಿದ ಪಟ್ಟಿಯಲ್ಲಿನ ವಿವರಗಳು ಹಿಂದೆ ಮುಂದಾಗಿರುವಂಥ ಸಾಧ್ಯತೆಗಳು ಇರ್ತವೆ. ಅದರ ರಫ್ ಆಗಿ ಬರೆಯುವಂಥದ್ದು. ಹಾಗಾಗಿ ಆದ್ಯತೆಗೆ ಅನುಗುಣವಾಗಿ ಮರುಜೋಡಿಸಿಕೊಳ್ಬೇಕು. ಹೀಗೆ 1, 2, 3, 4 ಹೀಗೆ ಅಂಕಿಗಳನ್ನು ನೀಡುವ ಮೂಲಕ ಮರುಜೋಡಣೆಯನ್ನು ಮಾಡುವಂಥದ್ದು. ಇನ್ನು 3ನೇದು ಪೂರಕ ಮಾಹಿತಿಯನ್ನು ಜೋಡಿಸಿಟ್ಟುಕೊಳ್ಳಿ. ಪ್ರಬಂಧದಲ್ಲಿ ಬಳಕೆಯಾಗಬೇಕಿರುವಂತಹ ಅಂಕಿಅಂಶಗಳು, ಉದಾಹರಣೆಗಳು, ನಕ್ಷೆಗಳು, ಚಿತ್ರಗಳು, ಕೋಷ್ಟಕಗಳು, ಗಾದೆಗಳು, ಹೇಳಿಕೆಗಳು ಮೊದಲಾದವುಗಳನ್ನು ಪ್ರತ್ಯೇಕವಾಗಿ ಪಟ್ಟಿ ಮಾಡಿಕೊಳ್ಬೇಕಾಗ್ತದೆ. ಇನ್ನು ಪ್ರಬಂಧದ ಭಾಗಗಳನ್ನು ನೋಡಿ. ಈ ಪ್ರಬಂಧವನ್ನು ಬರೆಯುವಾಗ ಸಾಧಾರಣವಾಗಿ ಅವುಗಳಲ್ಲಿ ಒಂದು ಉತ್ತಮವಾದಂಥ ಪ್ರಬಂಧ ನೋಡುವಾಗ ಅವುಗಳಲ್ಲಿ ಒಟ್ಟಿಗೆ 3 ಭಾಗಗಳಿರ್ತವೆ. ಮೊದಲನೆಯದು ಪೀಠಿಕೆ. ಅಂದರೆ ಪ್ರಬಂಧ ಬರೆಯುವಾಗಲೇ ಇವಿಷ್ಟು ನೆನಪಲ್ಲಿ ಇಟ್ಕೊಳ್ಬೇಕು. ಪೀಠಿಕೆ. 2ನೇದು ವಿಷಯ ವಿವರಣೆ. 3ನೇದು ಉಪಸಂಹಾರ ಅಥವಾ ಮುಕ್ತಾಯ. ಈ 3 ಅಂಶಗಳು, ಈ 3 ಭಾಗಗಳು ಇರಬೇಕಾಗ್ತದೆ. ಮೊದಲನೇದು ಪೀಠಿಕೆ. ಪೀಠಿಕೆ ಅಂದರೆ ಉತ್ತಮವಾದ ಪ್ರಬಂಧವು ಯಾವಾಗಲೂ ಸೂಕ್ತವಾದ ಪೀಠಿಕೆಯಿಂದ ಪ್ರಾರಂಭವಾಗ್ತದೆ. ಸುಮಾರು 1 ಅಥವಾ 2 ಪ್ಯಾರಾಗಳಷ್ಟಿರುವ ಈ ಪೀಠಿಕೆಯಲ್ಲಿ ಪ್ರಬಂಧದ ವಿಷಯದ ಅರ್ಥ, ಅದರ ಹಿನ್ನೆಲೆ, ವ್ಯಾಪ್ತಿ, ಗಮನಿಸಬೇಕಾದ ಅಂಶಗಳು
ಮುಂತಾದವುಗಳ ಬಗ್ಗೆ ಸ್ಥೂಲವಾದಂಥ ಪ್ರಸ್ತಾಪವಿರ್ತದೆ. ಇನ್ನು ಎರಡನೇದು ವಿವರಣೆ. ಈ ವಿಷಯ ವಿವರಣೆಯಲ್ಲಿ ಇದು ಪ್ರಬಂಧದ ಮುಖ್ಯ ಭಾಗ. ವಿಷಯವನ್ನು ಕುರಿತಾದಂತಹ ಸಮಗ್ರ ಚರ್ಚೆ ಇಲ್ಲಿರ್ತದೆ. ಇಲ್ಲಿನ ನಿರೂಪಣೆಯು ವಿಷಯದ ಎಲ್ಲ ಮಗ್ಗಲುಗಳನ್ನು ಕುರಿತಾದ ಚರ್ಚೆಯನ್ನು ಹೊಂದಿರಬೇಕು. ಅಗತ್ಯಕ್ಕೆ ತಕ್ಕಂತೆ ವಿಷಯ ನಿರೂಪಣೆಯು ಹಲವು ಪ್ಯಾರಾಗಳಲ್ಲಿ ವಿಸ್ತರಿಸಿರುತ್ತದೆ. ಇನ್ನು ಮೂರನೇದು ಕೊನೆಯದು ಉಪಸಂಹಾರ ಅಥವಾ ಮುಕ್ತಾಯ. ಇದು ಪ್ರಬಂಧದ ಅಂತಿಮ ಭಾಗವಾಗಿದ್ದು 1 ಅಥವಾ 2 ಪ್ಯಾರಾಗಳಲ್ಲಿ ಇರ್ತದೆ. ಇಲ್ಲಿ ವಿಷಯ ವಿವರಣೆಯ ಭಾಗದಲ್ಲಿ ನಡೆಸಲಾದ ಚರ್ಚೆಗಳ ಸಾರಾಂಶ, ಮುಂದೆ ಈ ದಿಕ್ಕಿನಲ್ಲಿ ಚಿಂತಿಸಬಹುದಾದಂತಹ ಇತರ ಅಂಶಗಳು, ನಮ್ಮ ವೈಯಕ್ತಿಕ ಅಭಿಪ್ರಾಯ ಮೊದಲಾದವುಗಳ ನಿರೂಪಣೆ ಇರುತ್ತದೆ. ಇನ್ನು ಇವಿಷ್ಟು ಪ್ರಬಂಧದ ಭಾಗಗಳಾಯಿತು. ಇನ್ನು ಉತ್ತಮ ಪ್ರಬಂಧದ ಲಕ್ಷಣಗಳು. ಈ ಪ್ರಬಂಧದ ಲಕ್ಷಣಗಳು ಯಾವುದು ಅನ್ನುವಂಥದ್ದನ್ನು ನೋಡಿ. ಒಂದು ಉತ್ತಮ ಪ್ರಬಂಧ ಕೆಲವೊಂದು ಅಂಶಗಳನ್ನು ಒಳಗೊಂಡಿರ್ತದೆ. ಆ ಅಂಶಗಳು ಯಾವುದು ಎಂದರೆ ಒಂದನೆಯದು ಸಮಗ್ರತೆ, ಎರಡನೆಯದು ಸುವ್ಯವಸ್ಥಿತತೆ, ಮೂರನೆಯದು ಖಚಿತತೆ, ನಾಲ್ಕನೆಯದು ಶುದ್ಧ ಭಾಷಾ ಪ್ರಯೋಗ, ಐದನೆಯದು ಚೇತೋಹಾರಿ ನಿರೂಪಣೆ. ಈ ಪ್ರಬಂಧದ ಉತ್ತಮ ಪ್ರಬಂಧದ ಲಕ್ಷಣಗಳು ಯಾವುದು ಅನ್ನುವಂಥದ್ದು ನೋಡಿದರೆ ಈಗ ಅವುಗಳ ವಿವರಣೆಯನ್ನು ನೋಡುವ. ಮೊದಲಿಗೆ ಸಮಗ್ರತೆ ಅಂದರೆ ಒಂದು ಆಯ್ದುಕೊಂಡಂತಹ ಒಂದು ವಿಷಯದ ಸಮಗ್ರ ವಿವರವನ್ನು ಪ್ರಬಂಧವು ಒಳಗೊಂಡಿರಬೇಕು. ಅದನ್ನು ಓದಿದ ನಂತರ ಓದುಗನಿಗೆ ಆ ವಿಷಯದ ಪರಿಪೂರ್ಣ ಚಿತ್ರಣ ದೊರೆಯಬೇಕು. ಎರಡನೆಯದು ಸುವ್ಯವಸ್ಥಿತತೆ. ಲಭ್ಯವಿರುವಂತಹ ಮಾಹಿತಿಯನ್ನು ವ್ಯವಸ್ಥಿತವಾದ ರೀತಿಯಲ್ಲಿ ನಿರೂಪಿಸಬೇಕಿರುವುದು ಅತ್ಯಂತ ಮುಖ್ಯ. ಮಾಹಿತಿ ಎಷ್ಟೇ ಮಹತ್ವದ್ದಾದರೂ ಅದನ್ನು ಸರಿಯಾಗಿ ಜೋಡಿಸಿರದೇ ಇದ್ದಲ್ಲಿ ಓದುಗನಿಗೆ ಸ್ಪಷ್ಟವಾದಂಥ ಚಿತ್ರಣ ದೊರೆಯುವುದಿಲ್ಲ. ಇನ್ನು ಮೂರನೇದು ಖಚಿತತೆ ಉತ್ತಮ ಪ್ರಬಂಧದ ಒಂದು ಪ್ರಮುಖ ಗುಣ. ಹೇಳಬೇಕಾಗಿರುವಂಥ ಸಂಗತಿಗಳನ್ನು ಸೂಕ್ತವಾದಂಥ ಸಾಕ್ಷ್ಯಾಧಾರಗಳೊಂದಿಗೆ ಸ್ಪಷ್ಟವಾದ ಮಾತುಗಳಿಂದ ನಿರೂಪಿಸಿದಾಗ ಓದುಗನಿಗೆ ಆ ಬರಹದ ಬಗೆಗೆ ನಂಬಿಕೆ ಮೂಡುತ್ತದೆ. ಅಸ್ಪಷ್ಟವಾದಂಥ ಹೇಳಿಕೆ, ಹಾರಿಕೆ ಮಾತು ಇವುಗಳೆಲ್ಲ ಪ್ರಬಂಧದ ವಸ್ತುನಿಷ್ಠತೆಯನ್ನು ಕಡಿಮೆ ಮಾಡಬಹುದು. ಹಾಗಾಗಿ ಬರೆಯುವಾಗ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸುವುದು ಅಗತ್ಯ. ಇನ್ನು ನಾಲ್ಕನೇದು ನೋಡಿ, ಶುದ್ಧ ಭಾಷಾ ಪ್ರಯೋಗ. ವ್ಯಾಕರಣ ಅಂದರೆ ಈ ಪ್ರಬಂಧವನ್ನು ಬರೆಯುವಾಗ ವ್ಯಾಕರಣ ದೋಷಗಳು ಇಲ್ಲದ ಶುದ್ಧವಾದ ಭಾಷಾ ಪ್ರಯೋಗ ಪ್ರಬಂಧಕ್ಕೆ ಒಳ್ಳೆಯ ಮೆರುಗನ್ನು ನೀಡುತ್ತದೆ. ಸೂಕ್ತವಾದ ಪದಪುಂಜಗಳು, ಅರ್ಥಪೂರ್ಣವಾದ ವಾಕ್ಯಗಳು ಮೊದಲಾದವುಗಳಿಂದ ಕೂಡಿದ ಬರವಣಿಗೆ ಇಲ್ಲಿ ಅಗತ್ಯ. ಇನ್ನು ಐದನೇದು ಚೇತೋಹಾರಿ ನಿರೂಪಣೆ. ಎಷ್ಟೇ ಕಠಿಣತರವಾದ ವಿಷಯವನ್ನಾದರೂ ಚೇತೋಹಾರಿಯಾಗಿ ನಿರೂಪಿಸುವ ಮೂಲಕ ಓದುಗರ ಮನಮುಟ್ಟುವಂತೆ ಮಾಡಬಹುದು. ನೇರ ಹಾಗೂ ಸರಳವಾದ ಭಾಷೆ, ಸೂಕ್ತವಾದ ನಿದರ್ಶನಗಳು, ನಕ್ಷೆ, ಚಿತ್ರ, ಕೋಷ್ಟಕ ಮುಂತಾದ ಪೂರಕ ಸಾಮಗ್ರಿಯ ಬಳಕೆ, ಅಗತ್ಯವಿರುವ ಕಡೆ ಹೆಚ್ಚಿನ ವಿವರಣೆಗಳ ನೀಡುವಿಕೆ ಮುಂತಾದವುಗಳ ಮೂಲಕ ಪ್ರಬಂಧಗಳನ್ನು ಓದುಗ ಸ್ನೇಹಿಯಾಗಿ ಮಾಡಬಹುದು. ವಿದ್ಯಾರ್ಥಿಗಳೇ, ಇವಿಷ್ಟು ಪ್ರಬಂಧದ ಸ್ವರೂಪ ಹಾಗೆ ಗುಣಲಕ್ಷಣಗಳು ಅಥವಾ ಪ್ರಬಂಧದ ರಚನೆ ಅಥವಾ ಭಾಷಾ ಸೂತ್ರಗಳು, ಹಾಗೆ ಪ್ರಬಂಧದ ಸಾಮಾನ್ಯ ಸ್ವರೂಪಗಳು ಇವೆಲ್ಲವೂ ಕೂಡ. ಇದನ್ನು ಒಂದೆರಡು ಸಲ ಕೇಳಿಕೊಂಡ್ರೆ ಸಾಕು ವಿದ್ಯಾರ್ಥಿಗಳೇ. ಇವಿಷ್ಟನ್ನು ಕೇಳಿ ಪರೀಕ್ಷೆಯಲ್ಲಿ ಬರುವಂತಹ ಪ್ರಶ್ನೆಗೆ ಉತ್ತರ ನೀಡಿದರೆ ನಿಮಗೆ 10 ಅಂಕಗಳಂತೂ ಖಂಡಿತ ದೊರೆಯುತ್ತದೆ. ಸರಿ ವಿದ್ಯಾರ್ಥಿಗಳೇ, ಪ್ರಬಂಧ ರಚನೆ ಇಲ್ಲಿಗೆ ಮುಕ್ತಾಯವಾಗ್ತದೆ. ಮುಂದೆ ಇನ್ನೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.